Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ನಾನು ಮಾಡ್ತಿರೋ ವಿಡಿಯೋಸು ನಿಮಗೆ ಹೆಲ್ಪ್ ಆಗ್ತಿದೆ, ಯೂಸ್ಫುಲ್ ಆಗ್ತಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಹಾಗೆ ಇವತ್ತು ಕೂಡ ಒಂದು ಸಿಂಪಲ್ ಆಗಿರೋ ಬ್ಯೂಟಿ ಟಿಪ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ವಿಡಿಯೋನ ಶುರು ಮಾಡೋಣ. ಸೊ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾನೆಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ವಿಡಿಯೋನೂ ಕೂಡ ತುಂಬ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ. ನಾನು ಏನು ಬೇಕು, ಮುಖ್ಯವಾಗಿ ವಿಡಿಯೋಲಿ ಏನು ಕಂಟೆಂಟ್ ಬೇಕು ಆ ಪಾಯಿಂಟ್ ಮಾತ್ರ ಹೇಳ್ತಾ ಇದ್ದೀನಿ. ಸೊ ನಾನೆಲ್ಲ R&D ಮಾಡಿ ನನಗೆಲ್ಲ ಯೂಸ್ಫುಲ್ ಆಗ್ತಿರುವಂಥದ್ದು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತಿರೋದು, ಓಕೆನಾ? ಸೊ ಹಾಗಾಗಿ ಕಂಪ್ಲೀಟ್ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ತೀರಾ. ಸೊ ಇವಾಗ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಏನಪ್ಪ ಇವತ್ತಿನ ವಿಷಯ ಅಂತಂದರೆ, ಸೊ ಹೆಣ್ಮಕ್ಳು ಸಾಮಾನ್ಯವಾಗಿ ಉಗುರು ಬೆಳೆಸೋದಕ್ಕೆ ತುಂಬಾ ಇಷ್ಟಪಡ್ತಾರೆ. ಸೊ ಇವತ್ತು ನಮ್ಮ ನೇಲ್ನ ಹೇಗೆ ಮೇಂಟೈನ್ ಮಾಡುವಂಥದ್ದು, ಲೈಕ್ ಮನೇಲೇ ನಾವು ಪಾರ್ಲರ್ಗೆ ಹೋಗಿ ಮೇಂಟೈನ್ ಮಾಡಬೇಕು ಅಂತ ಏನಿಲ್ಲ. ಸೊ ಮನೇಲೇ ಆರಾಮಾಗಿ ನಾವು ಮೇಂಟೈನ್ ಮಾಡ್ಕೋಬೋದು. ಸೊ ಹೇಗೆ ಇವತ್ತು ನಮ್ಮ ಉಗುರನ್ನ ನಾವು ಮೇಂಟೈನ್ ಮಾಡೋದು ಅಂತ ನೋಡೋಣ. ಆ್ಯಂಡ್ ಎಸ್ ಅಫ್ಕೋರ್ಸ್ ನಾನು ನೋಡಿದ್ದೀನಿ, ಕೆಲವರು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ, ಇನ್ನು ಕೆಲವ್ರು ಮೇಂಟೈನ್ ಮಾಡೋದೇ ಇಲ್ಲ. ಆ್ಯಂಡ್ ಗಂಡು ಮಕ್ಕಳು ನಾನು ಲಾಸ್ಟ್ ಬೆರಳಲ್ಲಿ ಉಗುರನ್ನ ಬೆಳೆಸೋದನ್ನ ನೋಡಿದ್ದೀನಿ. ನಾವು ಉಗುರನ್ನ ಎಷ್ಟು ಚೆನ್ನಾಗಿ ನಾವು ಮೇಂಟೈನ್ ಮಾಡ್ಬೋದು, ಕಟ್ ಆಗ್ತೀರಾ ಆ್ಯಂಡ್ ತುಂಬ ಚೆನ್ನಾಗಿ ಕಾಣೋದಕ್ಕೆ ನಾವೇನು ಮೇಂಟೈನ್ ಮಾಡ್ಬೋದು ಅನ್ನೋದನ್ನು ನೋಡೋಣ. ಸಿಂಪಲಾಗಿ ಹೇಳ್ತೀನಿ, ನೀಟಾಗಿ ನೀವು ಕೈನ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡಿಕೊಂಡು ರಾತ್ರಿ ಮಲಗೋಕ್ಕಿಂತ ಮುಂಚೆ ವ್ಯಾಸ್ಲಿನ್ನ ಅಪ್ಲೈ ಮಾಡ್ಕೊಳ್ಳಿ, ಅಥವಾ ಕೋಕೋನಟ್ ಆಯಿಲ್ನ ಅಪ್ಲೈ ಮಾಡ್ಕೊಳ್ಳಿ. ಅದು ಕೂಡ ತುಂಬಾ ವರ್ಕೌಟ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನಮ್ಮ ನೇಲ್ಸ್ನ ತುಂಬ ಚೆನ್ನಾಗಿ ಮಾಯಿಶ್ಚರೈಸ್ ಆಗಿ ಇಟ್ಕೋಬೇಕು, ಓಕೆನಾ? ಫಸ್ಟ್ ಸೊ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ನೀಟಾಗಿ ಈ ಉಗುರು ಸಂದಿಲೆಲ್ಲನೂ ಗಲೀಜಿರುತ್ತಲ್ಲ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೊಳ್ಳಿ, ಆಯಿತಾ? ಆ್ಯಂಡ್ ನಿಮಗೆ ಮೇಂಟೈನ್ ಮಾಡೋದಕ್ಕೆ ಆಗುತ್ತೆ ಅಂತಂದರೆ ಮಾತ್ರ ನೀವು ರೈಟ್ ಕೈಯಲ್ಲಿ ನೀವು ಉಗುರನ್ನ ಬೆಳೆಸಿ. ಇಲ್ಲ ನಂಗೆ ಮೇಂಟೈನ್ ಮಾಡೋದಕ್ಕೆ ಆಗಲ್ಲ ಅಂತಂದರೆ ಈ ರೈಟ್ ಕೈಯಲ್ಲಿ ಉಗುರನ್ನ ಬೆಳೆಸೋದಕ್ಕೆ ಹೋಗ್ಬೇಡಿ. ಬಿಕಾಸ್ ಯಾಕೆ ಅಂತಂದರೆ ನಾನು ನೋಡಿದ್ದೀನಿ, ಆ ಗಲೀಜು ಹಂಗೆ ಇರುತ್ತೆ. ಸೊ ಅದೇ ಕೈಯಲ್ಲಿ ನಾವು ಊಟ ಮಾಡಿದಾಗ ಇನ್ಫೆಕ್ಷನ್ ಆಗೋದಾಗಿರಲಿ ಅಥವಾ ಇನ್ನೂ ಬೇರೆ ಸಮಸ್ಯೆ ಆಗೋದಾಗಿರಲಿ ಆಗುತ್ತೆ. ಸೊ ಮೇಂಟೈನ್ ಮಾಡೋದಕ್ಕೆ ಆಗುತ್ತೆ ಅಂದರೆ ಮಾತ್ರ ಎರಡೂ ಕೈಯಲ್ಲಿ ಉಗುರನ್ನ ಬೆಳೆಸಿ, ಅಥವಾ ಇಲ್ಲ ಅಂತಂದರೆ ಬರೀ ಲೆಫ್ಟ್ ಕೈಯಲ್ಲಿ ಮಾತ್ರ ಉಗುರನ್ನ ಬೆಳೆಸಿ, ಓಕೆನಾ? ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ, ವೀಕ್ಲಿ ಒನ್ಸ್ ನೀವು ನೀಟಾಗಿ ನಿಮ್ಮ ಉಗುರನ್ನ ನೀಟಾಗಿ ಟ್ರಿಮ್ ಮಾಡಿ ಆ್ಯಂಡ್ ಅದಕ್ಕೆ ಶೇಪ್ ಕೊಡಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ತುಂಬ ಜಾಸ್ತಿ ಉದ್ದುದ್ದ ಎಲ್ಲ ಬಿಡೋದಕ್ಕೆ ಹೋಗಬೇಡಿ, ಒಂಥರ ದೆವ್ವಗಳು ಉಗುರು ಬಿಟ್ಟಂಗಿರುತ್ತೆ. ನಿಜವಾಗ್ಲೂ ಟ್ರಸ್ಟ್ ಮೀ, ನಿಜವಾಗ್ಲೂ ಚೆನ್ನಾಗಿರಲ್ಲ. ಕೆಲವರು ಅಂದ್ಕೊಳ್ತಾರೆ, ನಾನೇ ಸಮ್ಟೈಮ್ಸ್ ನೋಡ್ತೀನಲ್ಲ, ಎಷ್ಟು ಉದ್ದುದ್ದ ಬಿಟ್ಟಿರ್ತಾರೆ ಉಗುರು, ಇಷ್ಟಿಷ್ಟು ಉದ್ದ ಬಿಟ್ಟಿರ್ತಾರೆ, ಅದು ಚೆನ್ನಾಗಿ ಅನಿಸಲ್ಲ. ಯಾವಾಗಲೂ ಅಷ್ಟೇ ಅಚ್ಚುಕಟ್ಟಾಗಿ ಚಿಕ್ಕದಾಗಿ ಚೊಕ್ಕವಾಗಿದ್ರೂ ತುಂಬ ಚೆನ್ನಾಗಿರುತ್ತೆ. ಸೊ ಶಾರ್ಟಾಗಿ ಇಟ್ಕೊಳ್ಳಿ, ತುಂಬಾ ಬ್ಯೂಟಿಫುಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಉಗುರು. ಸೊ ತುಂಬ ತೀರಾ ಶಾರ್ಟ್ ಅಂತಲೂ ಹೇಳೋದಿಲ್ಲ. ಸೊ ಮೀಡಿಯಮ್ ಆಗಿ ನಿಮ್ಮ ಉಗುರನ್ನ ಬೆಳೆಸಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಅದಕ್ಕೆ ನೀವು ನೇಲ್ ಪಾಲಿಶ್ ಹಾಕಂಗಿದ್ರೆ ನೇಲ್ ಪಾಲಿಷ್ನ ಅಪ್ಲೈ ಮಾಡಿ. ಆ್ಯಂಡ್ ಯಾವಾಗಲೂ ನಿಮ್ಮ ಉಗುರನ್ನ ನೇಲ್ ಪಾಲಿಶ್ ಹಾಕಿಡಬೇಡಿ, ಬಿಕಾಸ್ ಅದು ಕೂಡ ಕೆಮಿಕಲು. ನಾನು ನೋಡಿದ್ದೀನಿ, ರೆಗ್ಯುಲರಾಗಿ ನೇಲ್ ಪಾಲಿಶ್ ಯೂಸ್ ಮಾಡೋರಿಗೆ ಬ್ಲಡ್ ಕ್ಲಾಟ್ ಆಗಿದ್ದು ಕೂಡ ಇದೆ, ಬಿಕಾಸ್ ಅದು ಕೆಮಿಕಲ್ ಬೇಸ್ಡ್ ಅಲ್ವಾ. ನಮಗೆ ಗೊತ್ತಿಲ್ಲ, ನಮಗೆ ಇವಾಗೆಲ್ಲ ವೆರೈಟಿ ಆಫ್ ಎಲ್ಲ ಬಂದಿದೆ, ಮ್ಯಾಟ್ ಫಿನಿಶಿಂಗ್ ಅಂತೆ. ಆಗಿನ ಕಾಲದಲ್ಲೆಲ್ಲ ಅದೆಲ್ಲ ಇರಲಿಲ್ಲ ಬಿಡಿ. ನೇಲ್ ಪಾಲಿಶ್ ಅಂದರೆ ನೇಲ್ ಪಾಲಿಶ್ ಅಷ್ಟೇ, ಬ್ರ್ಯಾಂಡ್ ಅಂದರೆ ಒಂದು ರೆಡ್ ಕಲರ್ ಅಷ್ಟೇ ಇದ್ದಿದ್ದು, ಅದನ್ನೆಲ್ಲ ಹಾಕೊಳ್ತಿದ್ದು. ಸೊ ಇವಾಗೆಲ್ಲ ವೆರೈಟಿ ಎಲ್ಲ ಬಂದಿದೆ, ಯಾವ ಥರ ಕೆಮಿಕಲಲ್ಲಿ ಇರುತ್ತೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಸೊ ಜಾಸ್ತಿ ಉಗುರನ್ನ ನ್ಯಾಚುರಲಾಗಿ ಈ ಥರ ಇರೋದಕ್ಕೆ ಬಿಡಿ, ನೀಟಾಗಿ ನೀವು ಮೇಂಟೈನ್ ಮಾಡ್ಬೋದು. ಲೈಕ್ ನೇಲ್ ಪಾಲಿಶ್ ಹಾಕಿದ್ರೇ ಉಗುರು ಚೆನ್ನಾಗಿರುತ್ತೆ ಅಂತ ಏನಿಲ್ಲ. ಆ್ಯಂಡ್ ಸೊ ಕಟ್ ಮಾಡಿ ಶಾರ್ಟಾಗಿ ಟ್ರಿಮ್ ಮಾಡಿ ಆ್ಯಂಡ್ ಅದಕ್ಕೆ ನೀಟಾಗಿ ಒಂದು ಶೇಪ್ ಕೊಟ್ಟು ಬಿಡಿ, ತುಂಬ ಚೆನ್ನಾಗಿರುತ್ತೆ, ಓಕೆನಾ? ಸೊ ಬ್ರೀತ್ ಆಗೋದಕ್ಕೆ ಬಿಡಿ, ನೇಲ್ಸು ಕೂಡ ಬ್ರೀತ್ ಆಗೋದಕ್ಕೆ ಬಿಡಿಲ್ಲ ಅಂದರೆ ತುಂಬಾ ಸಮಸ್ಯೆ ಆಗಿಬಿಡುತ್ತೆ. ಇದೊಂದು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ, ಚೆನ್ನಾಗಿ ನೀರು ಕುಡೀರಿ. ಸೊ ನೀರು ಕುಡಿಯೋದು, ಎಲ್ಲ ವಿಷಯದಲ್ಲೂ ನೀರು ಕುಡಿಯೋದು ತುಂಬಾ ಮ್ಯಾಟ್ರ್ ಆಗುತ್ತೆ. ಸೊ ಲೈಕ್ ನಮ್ಮ ತಲೆಯಿಂದ ಹಿಡಿದು ಕಾಲು ತನಕನೂ ನಮ್ಮ ನೀರು ಕುಡಿಯೋದು ಎಲ್ಲ ಮ್ಯಾಟ್ರ್ ಆಗುತ್ತೆ. ಸೊ ಹೈಡ್ರೇಟ್ ಆಗಿರಬೇಕು, ಆವಾಗಲೇ ನಮ್ಮ ಉಗುರು ಕೂಡ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ನ್ಯೂಟ್ರಿಷನ್ ಆಗಿರುವಂಥ ಫುಡ್ ನಾವು ತಿನ್ನಬೇಕು. ನಮ್ಮ ಉಗುರು ತುಂಬ ಗಟ್ಟಿಗಿರೋದಕ್ಕೆ ಆ್ಯಂಡ್ ಹೆಲ್ತಿಯಾಗಿರೋದಕ್ಕೆ ಅಫ್ಕೋರ್ಸ್ ನಾವು ಚೆನ್ನಾಗಿ ಫುಡ್ ಇಂಟೇಕ್ ಮಾಡಬೇಕು. ಚೆನ್ನಾಗಿ ಫುಡ್ ಇಂಟೇಕ್ ಮಾಡಿದ್ರೆ ಉಗುರು ಕೂಡ ತುಂಬ ಚೆನ್ನಾಗಿರುತ್ತೆ. ಎಲ್ಲ ನಮ್ಮ ದೇಹದಲ್ಲಿ ವಿಟಮಿನ್ ಆಗಿರ್ಬೋದು, ನ್ಯೂಟ್ರಿಷನ್ ಆಗಿರ್ಬೋದು, ಇದನ್ನೆಲ್ಲ ಕರೆಕ್ಟಾಗಿದ್ದರೆ ಉಗುರು ತುಂಬ ಚೆನ್ನಾಗಿ ಸ್ಟ್ರಾಂಗ್ ಆಗಿರುತ್ತೆ, ಎಲ್ಲೂ ಕಟ್ಟಾಗೋದಿಲ್ಲ, ಓಕೆನಾ?
ಆ್ಯಂಡ್ ನೆಕ್ಸ್ಟ್ ಇನ್ನೊಂದೇನು ಅಂತಂದರೆ, ಇದು ಸಾಮಾನ್ಯವಾಗಿ ನಾನು ಹೇಳೋದಕ್ಕಾಗೋದೇ ಇಲ್ಲ ಜಾಸ್ತಿ ನೀರಲ್ಲಿ ಕೆಲಸ ಮಾಡಬೇಡಿ ಅಂತ. ಅಫ್ಕೋರ್ಸ್ ನಾವು ಕೆಲಸ ಮಾಡಲೇಬೇಕಾಗತ್ತೆ, ಬಟ್ಟೆ ಒಗಿಬೇಕು, ಪಾತ್ರೆ ತೊಳಿಬೇಕು, ಅಡುಗೆ ಕೆಲಸ ಮಾಡಬೇಕು, ಲೈಕ್ ಗಾರ್ಡನಿಂಗ್ ಮಾಡಬೇಕು. ಸೊ ಅಫ್ಕೋರ್ಸ್ ನಾವು ನೀರಲ್ಲಿ ಕೆಲಸ ಮಾಡಬೇಕು, ಹೆಣ್ಮಕ್ಳು ನಾನಿಲ್ಲ ಅಂತ ಹೇಳೋದಿಲ್ಲ. ಸೊ ಆದರೆ ನೋಡಿ ಗ್ಲೌಸ್ ಬರುತ್ತೆ. ಲೈಕ್ ಇವಾಗ ಎಲ್ಲರ ಮನೇಲೂ ಸಾಮಾನ್ಯವಾಗಿ ಕೈಯಲ್ಲಿ ಬಟ್ಟೆ ವಾಶ್ ಮಾಡೋದು ತುಂಬ ರೇರು. ಎಲ್ಲೋ ಯಾರೋ ಒಂದು ಸ್ವಲ್ಪ ಜನ ಕೈಯಲ್ಲಿ ಬಟ್ಟೆ ಒಗೆಯೋದು. ಇವಾಗೆಲ್ಲ ವಾಷಿಂಗ್ ಮಿಷಿನ್ ಬಂದು ಎಲ್ಲರೂ ಮಿಷಿನಲ್ಲಿ ಹಾಕುವಂಥದ್ದು ಬಟ್ಟೆ. ಇನ್ನು ಪಾತ್ರೆ ತೊಳೆಯೋದಕ್ಕೆ ಗ್ಲೌಸ್ ಅಂತ ಬರುತ್ತೆ ನೋಡಿ, ನಿಮ್ಮ ಫೀಸಬಲ್. ನಾನು ಅದು ಮ್ಯಾಂಡೇಟ್ರಿ ನೀವು ಮಾಡಲೇಬೇಕು ಅಂತ ಹೇಳೋದಿಲ್ಲ. ಸೊ ನೋಡಿ ನಿಮ್ಮ ಕಂಫರ್ಟಬಲ್ ನಿಮ್ಗಾದರೆ ನೀವು ಮೇಂಟೈನ್ ಮಾಡಬೇಕು ಅಂತಂದರೆ ಗ್ಲೌಸ್ ಬರುತ್ತೆ. ಲೈಕ್ ಪಾತ್ರೆ ಎಲ್ಲ ತೊಳೆಯೋದಕ್ಕೆ ಅದನ್ನು ಹಾಕ್ಕೊಂಡು ನೀವು ಪಾತ್ರೆನ ವಾಶ್ ಮಾಡ್ಬೋದು. ಇಲ್ಲ ಅಂತಂದರೆ ನೀವು ಹಾಗೆ ಪಾತ್ರೆನ ವಾಶ್ ಮಾಡ್ಬೋದು. ಮೇಂಟೈನ್ ಮಾಡಬೇಕು ಅಂತಂದರೆ ಸೊ ಇದನ್ನೆಲ್ಲ ನಾವು ಮಾಡಬೇಕಾಗತ್ತೆ, ಓಕೆನಾ. ಆ್ಯಂಡ್ ನೆಕ್ಸ್ಟ್ ಇನ್ನೇನಪ್ಪ, ಲೈಕ್ ತುಂಬ ತಿಕ್ಕಾಗಿರಬೇಕು ಉಗುರು ಅಂತಂದರೆ ಲಿಂಬೆಹಣ್ಣು ರಸ ಬರುತ್ತಲ್ಲ, ಅದನ್ನು ಕೂಡ ಚೆನ್ನಾಗಿ ಮಸಾಜ್ ಮಾಡಿ. ಲಿಂಬೆಹಣ್ಣು ರಸನ ಲಿಂಬೆಹಣ್ಣು ಜೊತೆಗೆ ಚೆನ್ನಾಗಿ ಮಸಾಜ್ ಮಾಡಿ ವೀಕ್ಲಿ ಒನ್ಸ್ ಅಥವಾ ವೀಕ್ಲಿ ಲೈಕ್ 2 ವೀಕ್ಸಲ್ಲಿ 1 ಟೈಮ್ ಅಥವಾ 1 ವೀಕಲ್ಲಿ 1 ಟೈಮ್. ಸೊ ಈ ಥರ ಮಾಡೋದ್ರಿಂದ ಉಗುರು ಸ್ವಲ್ಪ ಗಟ್ಟಿಯಾಗುತ್ತೆ. ಸೊ ಅದು ಕೂಡ ಹೆಲ್ಪ್ ಆಗುತ್ತೆ, ಓಕೆನಾ. ಆ್ಯಂಡ್ ಸೊ ಅಷ್ಟೇ. ಲೈಕ್ ಸಾಮಾನ್ಯವಾಗಿ ಏನೆಲ್ಲ ಇದೆ, ಏನೆಲ್ಲ ಫಾಲೋ ಮಾಡ್ಬೋದು, ಸೊ ಅದನ್ನೆಲ್ಲನೂ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ ನಿಮ್ಮ ಫೀಸಬಲ್. ನಿಮಗೆ ಈ ಪಾತ್ರೆ ತೊಳೆಯೋದು ಇದು ಗ್ಲೌಸ್ ಬಂದುಬಿಟ್ಟು ಇನ್ನು ಆಬ್ವಿಯಸ್ಲಿ ನೀವು ಅದನ್ನ ಬೇರೆದನ್ನೆಲ್ಲನೂ ನೀವು ಆರಾಮಾಗಿ ನೀವು ಮೇಂಟೈನ್ ಮಾಡ್ಬೋದು. ರಾತ್ರಿ ಹೊತ್ತು ಮಲಗೋಕ್ಕಿಂತ ಮುಂಚೆ ವ್ಯಾಸ್ಲಿನ ಅಪ್ಲೈ ಮಾಡ್ಕೊಳ್ಳಿ ಅಥವಾ ಕೋಕೋನಟ್ ಆಯಿಲ್ನ ಅಪ್ಲೈ ಮಾಡ್ಕೊಳ್ಳಿ, ಮಾಯ್ಶ್ಚರೈಸ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ, ಓಕೆನಾ. ಸೊ ಅಷ್ಟೇ ಗೈಸ್, ನಿಮ್ಮ ಹತ್ರನೂ ಶೇರ್ ಮಾಡ್ಕೋಬೇಕು ಅಂತಿದ್ದು. ಸೊ ಪ್ರಾಬಬ್ಲಿ ನಿಮಗೆ ಯೂಸ್ಫುಲ್ ಆಗುತ್ತೆ ಆ್ಯಂಡ್ ಇದನ್ನೆಲ್ಲನೂ ನೀವು ಕೂಡ ಯೂಸ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಟ್ರೈ ಮಾಡಿ ನೋಡಿ, 100% ವರ್ಕೌಟ್ ಆಗುತ್ತೆ. ಸೊ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ನನ್ನ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಕಮೆಂಟ್ ಮೂಲಕ ನನಗೆ ತಿಳಿಸ್ಬೋದು ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸನ್ನು ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.